ಇದ್ದಾರೆ. ಸೀತಕ್ಕ ತೊಂದರೆ ಇಲ್ಲ ಬಿಡು, ಅವಳು ಏನು ಅಂತ ನಮಗೆ ಗೊತ್ತಿಲ್ವೇ, ನಮ್ಗೇನು ಬೇಸರ ಇಲ್ಲ ಬಿಡು. ಪಾನಕ ತಗೊಳ್ಳಿ. ಬೇಡಮ್ಮ ಬೇಡ, ನಿನ್ನ ಮುಖ ನೋಡಿದ್ರೆ ಅಮೃತ ಕುಡಿದಷ್ಟು ಆನಂದ ಆಯ್ತಮ್ಮ. ಆಹಾ, ಸಾಕ್ಷಾತ್ ದೇವತೆಯಂತೆ ಕಾಣಿಸ್ತಾ ಇದ್ದ. ದೇವತೆನೇ ಕೊಡ್ತಾ ಇರೋದು, ತಗೊಳ್ಳಿ. ಗೋಪಿ ನೀನು ಕೊಡು. ಗುರುಗಳೇ, ಪಾನಕ ಸಿಹಿಯಾಗೇ ಇದೆ. ನಾ ಮಾಡಿರೋ ಕೆಲಸ ಕಾರವಾಗಿದೆ. ಪಾನಕ ಕೊಡೋ ಮನೆ ಬಗ್ಗೆ ಪಾಪಿಯಾಗಿ ಯೋಚನೆ ಮಾಡಿಬಿಟ್ಟೆ. ಪಶ್ಚಾತ್ತಾಪ ಪಡೋ ಪಾಪಿಗೆ ಸ್ವರ್ಗ ಪ್ರಾಪ್ತಿ ಅಂತ ಹಿರಿಯರು ಹೇಳಿದ್ದಾರೆ. ಮಾಡಿದ ತಪ್ಪನ್ನು ಒಪ್ಕೊಳ್ಳೋದು ದೊಡ್ಡದು ಆಚಾರ್ಯರೇ. ಒಪ್ಕೊಂಡಿದ್ದೇವಪ್ಪ, ಅದಕ್ಕೆ ನಿಮ್ಮನೆಗೆ ಬಂದಿರೋದು. ನೀವು ನಮ್ಮನೆಗೆ ಬರಲೇಬೇಕು. ಅಲ್ಲ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಷ್ಟು ವರ್ಷ ಅಷ್ಟೊಂದು ಹಾಗೆ ಸಾಧಿಸ್ತವ್ರು ಇದಕ್ಕಿದ್ದೆ ಹಾಗೆ ಯಾಕೆ ಇಷ್ಟೊಂದು ಪ್ರೀತಿ? ನನಗೂ ವಯಸ್ಸಾಯ್ತಲ್ಲ ಮಾಧವ. ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ, ಇವರೇ ಕದಲ್ತಾ ಇಲ್ಲ. ನನಗಿರೋನು ಒಬ್ಬನೇ ಮಗ, ಎಷ್ಟು ವರ್ಷ ಅಂತ ಈ ದ್ವೇಷ ಸಾಧಿಸೋದು? ಬೀಗದವನು ಬಾಗ್ಲೇಬೇಕು. ಅದಕ್ಕೆ ಬಾಗ್ಲವರೆಗೂ ಬಂದಿದ್ದಾರೆ. ನನ್ನ ಸೊಸೆನೂ ತಾಯಿ ಆಗ್ತಾ ಇದ್ದಾಳೆ, ಗೋಪಮ್ಮನೂ ತಾಯಿ ಆಗ್ತಾ ಇದ್ದಾಳೆ. ಬಸ್ರಿ ಹೆಂಗಸರಿಗೆ ಬೈಕೆ ಇರುತ್ತೆ ತಾನೇ. ಅದಕ್ಕಾಗಿ ನಮ್ಮಲ್ಲೊಂದು ಔತಣಕೂಟ ಏರ್ಪಡಿಸಿದ್ದೀನಿ. ನಿಮ್ಮಂಥ ಸಾತ್ವಿಕರು ನಮ್ಮನೆಗೆ ಬಂದು ಊಟ ಮಾಡಿ ನನ್ನ ಸೊಸೆಯನ್ನು ಹರಿಸಿದ್ರೆ ನಮ್ಮನೆಗೂ ಒಂದು ಗಂಡು ಸಂತಾನ ಬರುತ್ತೆ ಅನ್ನೋದು ನಮ್ಮ ಆಶಯ. ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ. ಖಂಡಿತ ಬರ್ತೀವಿ. ಅಯ್ಯಬ್ಬ, ಈಗ ಸಮಾಧಾನ ಆಯ್ತು. ಇನ್ನೊಂದು ಕೊಡ ಪಾನಕ ಕೊಡಮ್ಮ.